ಯಾರು ಇರುವುದಿಲ್ಲ. ಆದ ಕಾರಣ ದೀರ್ಘದಂಡ ನಮಸ್ಕಾರ ಮಾಡೋ ಬರ್ತಿಲ್ಲ. ಮುಗಿಡೀತೋ ನಿನ್ನ ಒಳಗರ್ತರ. ಅಹೋ ಸುಗುಣ ಹಂತರಂಗನೇ ವಿಜಯನೇ, ಸೂರ್ಯಭವನು ಅಸ್ತಮಿಸಿರುವನು. ಎನ್ನ ಪ್ರತಿಜ್ಞೆ ಗತಿಯೇನು ಧಾರಾಯಣ? ಹೇಗೆ ಉಡಲಿ ನಾನು ಪಾಶುಪದಾಸ್ತ್ರಧಾನ? ಅರ್ಥ ಜಗತ್ಕರ್ತ, ನಿನ್ನ ಪ್ರತಿಜ್ಞೆ ಪೂರೈಸುವುದಕ್ಕೆ ನಾನು ಮಾಡಿದ ಉಪಾಯ ಯಾರಿಗೂ ತಿಳಿಯದು. ಅದೇನು ಪರಮಾತ್ಮ? ಕುಟಿಲೋಪಾಯಗಳಲ್ಲಿ ಸಮರ್ಥನಾದ ಖಡ್ಗಾಚಾರ್ಯನ ಸಗದಯುಗದಲ್ಲಿ ಅಡಗಿದ್ದ ಜಯದ್ರಥನು ಎನ್ನ ಯುಕ್ತಿಯನ್ನರಿಯದೆ ಬಹಿರ್ಭಾಗಕ್ಕೆ ಬಂದನು. ಬೇಟಗಾರನ ಮೊಲೆಯೋ ಸಿಲುಕಿದ ಮೊಲದ ಪಾತಿಯಲ್ಲಿ ಇನ್ನು ಜೀವಂತವಾಗಿ ಉಳಿಯಲಾರನು. ಅರ್ಜುನ, ಜನಾರ್ದನ, ಅಗ್ನಿ ಪ್ರವೇಶ ಮಾಡುವುದಕ್ಕಿಂತ ಮುಂಚಿತವಾಗಿ ಗಾಂಧಿವ ಧ್ವನಿಯನ್ನು ಹೂಡು. ಜಯದ್ರಥನ ಶಿರಸ್ಸಿಗೆ ಪಾಶುಪದಾಸ್ತ್ರವನ್ನು ಹೂಡು. ಫಲ್ಗುಣ, ಆರಿಸು ಸೈಂಧವನ ಪ್ರಾಣ. ಕೃಷ್ಣ, ಅರ್ಥ ಸೈಂಧವನನ್ನು ಮೋಸಗೊಳಿಸಿ ಶಸ್ತ್ರಗಳಿಂದ ಘಾಸಪಡಿಸಿ ವಚನ ಭ್ರಷ್ಟರಾಗಿ ಭೂಮಂಡಲದೊಳ ಬಾಳಿದರ ಬಂದ ಭಾಗ್ಯವೇರಿದೆ ದೈತ್ಯಾರಿ. ಹೇಳಿದಿರಿ ಇಂಥ ಸುದ್ದಿಯನ್ನು ಇನ್ನೊಂದು ಸಾರಿ. ಕೆಲ ಬಿಭತ್ಸುವೆ ನಾರಾಯಣ, ವಚನ ಭ್ರಷ್ಟನಾದನೆಂದು ಭಯಭೀತನಾಗಬೇಡ. ಭೂತಲವನ್ನು ಬೆಳಗಿಸಿದಂತ ಸೂರ್ಯನಿಗೆ ನನ್ನ ಕರದಲ್ಲಿರುವ ಸುದರ್ಶನ ಚಕ್ರವನ್ನು ಮರೆ ಮಾಡಿರುವೆನು. ಕ್ಷಣಾರ್ಧದಲ್ಲಿ ತೆಗೆಯುವೆನು. ಶಸ್ತ್ರವನ್ನು ಪ್ರಯೋಗಿಸಿನ್ನು ಫಲ್ಗುಣ, ಸೂರ್ಯನ ಅಸ್ತಮವಾಗಿಲ್ಲ ನೋಡಿನ್ನು ಫಲ್ಗುಣ. ಮೂರು ಪಾಶುಪದಾಸ್ತ್ರದ ಬಾಣ. ಸಾಕು ಸಾಕು, ಎನ್ನ ತೃಷವನ್ನು ತೀರಿಸಿಕೊಳ್ಳುವುದಕ್ಕೆ ಸಿಕ್ಕಿತು ಎನ್ನದ ಜನವು. ಯಜ್ಞಕ್ಕೆ ಪೂರ್ಣಾಹುತಿ ನೀಡುವುದಕ್ಕೆ ಒಕ್ಕಿತ ಹರದವು. ಹರಡುವ ಬಾಣಕ್ಕೆ ಸಿಕ್ಕಿತು ದಾರಿಯು. ಇಲ್ಲಿ ಎತ್ತ ಪೋರರು ಉಳಿಯೋದರಿಂದ ಪ್ರಣವು. ಎಲೈ ನೀಚನು, ಇಕೋ ನೋಡು, ಎನ್ನ ಪುತ್ರನ ಕೊಂದ ಛಲವನ್ನು ತೀರಿಸಿಕೊಳ್ಳುವೆನು. ನಿನ್ನ ಸೇವನವನ್ನು ಮಾಡುವ ಪಾಶುಪದಾಸ್ತ್ರವು ಬರುವುದು ನೋಡಬೇಕದೆ. ಅರ್ಜುನ, ಮಾಡಿಬಿಡುವನು ನಿನ್ನ ಪ್ರಾಣಹರಣ. ಅಹೋ ಜಲಜಾಕ್ಷನೇ, ವಿಜಯನೇ, ಕಲಿತಿಲ್ಲ ಕನ್ನಾದ ಅಭಿಮನ್ಯುವಿನಂ ಕೊಂದ ಸೈಂಧವನ ಕಂದರವು ಭೂಮಿಗಿಳಿಯ ವಂದನೋದ್ಭವಾಸ್ತದಿಂದ ಹಾನಪಿತನಾಸ್ತವ ಕೆಳಹೇನು. ನಾರಾಯಣ, ಫಲ್ಗುಣ, ಭುವನ ಬ್ರಹ್ಮಾಂಡ ದಿಕ್ಕಂಪಿಸುವಂತ ಬುಗ್ಬುಗಿಸುತ್ತದಳ್ಳಿರಿಯ ರಭಸಕ್ಕೆ ಚಿಟ್ಟಿಡ ನೆನಪ ವಿಶ್ವಲಿಂಗ ತದೆಯಂ ಕಿಟಕಿರಿಸುವ ಚತುರ್ಮುಖಾಸ್ತ್ರವೆಂಬರ ಸೇಳು ಬಿಡುಗಲು. ಅರ್ಜುನ, ಈ ಪಾಪನ ಪ್ರತಾಪ ಭೀಕರ ಧ್ವನಿಗೆ ದುರ್ಧರ ಹೃದಯಗಳ ಭೇದಿಸುವ ಈ ವಸ್ತುವಿನ ಭುಜವನ ಪ್ರಾಣವನ್ನರು. ನಾರಾಯಣ, ಅರ್ಜುನ, ಸಿಂಧು ಪುರೀಶನ ದರದಿಂದ ಒಂದು ಕ್ಷಣದ ಸೈಂಧವನ ಕಂದರವನ್ನು ಹೋನ ಪಿತರಾಸ್ತವ ಕೆಡವನು. ನಾರಾಯಣ, ಹೋಯ್ತು ನೋಡು ಸೈಂಧವನ ಪ್ರಾಣ. ನೋಡಿದ ಎನ್ನ ಭುಜವನ ಪ್ರಾಣ. ಮಾತಾಯ್ತೇನೆ.